ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಫರ್ಟಿಲಿಟಿ ಮೆಡಿಸಿನ್ಸ್. ಯೂಶುವಲ್ ಆಗಿ ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ಡಾಕ್ಟರ್ಸ್ ಯಾವುದೆಲ್ಲ ಮೆಡಿಸಿನ್ಸ್ನ ಯೂಸ್ ಮಾಡ್ತಾರೆ, ಯಾವೆಲ್ಲ ಮೆಡಿಸಿನ್ಸು ಏನೆಲ್ಲ ಕೆಲಸ ಮಾಡುತ್ತೆ. ಯೂಶುವಲ್ ಆಗಿ ಕೆಲವೊಂದಿಷ್ಟು ಹೆಸರುಗಳು ಎಲ್ಲರಿಗೂ ಗೊತ್ತಿರುತ್ತೆ. HCG ಇಂಜೆಕ್ಷನ್ ಆಗಿರ್ಬೋದು, HMG ಆಗಿರಬಹುದು, ಪ್ರೊಜೆಸ್ಟ್ರಾನ್ ಆಗಿರಬಹುದು, ಹೀಗೆ ಕೆಲವೊಂದಿಷ್ಟು ಗೊತ್ತಿರುತ್ತೆ. ಅದನ್ನು ಬಿಟ್ಟು ನಾನು ಒಂದಿಷ್ಟು ಮೆಡಿಸಿನ್ಸ್ ಕಾಮನ್ ಆಗಿ ಯೂಸ್ ಮಾಡುವಂತಹ ಯಾವುದೇ ಟ್ರೀಟ್ಮೆಂಟ್ ಆಗಿರ್ಬೋದು, ಓವ್ಯುಲೇಷನ್ ಇಂಡಕ್ಷನ್ ಆಗಿರಬಹುದು, IUI ಆಗಿರ್ಬೋದು, IVF ಆಗಿರಬಹುದು, ಈ ಫರ್ಟಿಲಿಟಿ ಟ್ರೀಟ್ಮೆಂಟ್ಸಲ್ಲಿ ಯೂಶುವಲ್ ಆಗಿ ಯೂಸ್ ಮಾಡುವಂತಹ ಫರ್ಟಿಲಿಟಿ ಮೆಡಿಸಿನ್ಸ್ ಬಗ್ಗೆ ಸಂಕ್ಷಿಪ್ತವಾಗಿ ಇವತ್ತು ತಿಳ್ಕೊಳ್ಳೋಣ. ಓಕೆ, ಇದರಲ್ಲಿ ಫಸ್ಟ್ ಥಿಂಗು ಕ್ಲೋಮಿಫಿನ್ ಸಿಟ್ರೇಟ್. ಯೂಶುವಲ್ ಆಗಿ ಕ್ಲೋಮಿಫಿನ್ ಅಂತ ಕರೀತಾರೆ. ಈ ಕ್ಲೋಮಿಫಿನ್ ಸಿಟ್ರೇಟ್ ಏನು ಅಂತಂತಂದರೆ ವೆರಿ ಬೇಸಿಕ್ ಆ್ಯಂಡ್ ವೆರಿ ಕಾಮನ್ ಮೆಡಿಸಿನ್ ಫಾರ್ ಆ್ಯನ್ಓವುಲೇಟರಿ ಡಿಸಾರ್ಡರ್ಸ್ ಅಂತ ಹೇಳ್ಬೋದು. ಅಂದರೆ ಯೂಶುವಲ್ ಆಗಿ ಯಾವ ಹೆಣ್ಮಕ್ಳಿಗೆ ಓವ್ಯುಲೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ, PCOD ಪ್ರಾಬ್ಲಮ್ ಇರುತ್ತೆ, ಯಾವ ಹೆಣ್ಮಕ್ಳಿಗೆ ಇದು ಫಾಲಿಕಲ್ಸ್ ಚೆನ್ನಾಗಿ ಪ್ರೊಡ್ಯೂಸ್ ಆಗ್ತಾ ಇರಲ್ಲ, ಒಳ್ಳೆ ಸೈಜ್ ರೀಚ್ ಆಗ್ತಿರಲ್ಲ. PCOD ಅವರಿಗೆ ಮೇನ್ ಪ್ರಾಬ್ಲಮ್ ಅದೇ ತಾನೇ. ಎಗ್ಸ್ ಇರುತ್ತೆ, ಆದರೆ ರಪ್ಚರ್ ಆಗೋದಕ್ಕೆ ಬೇಕಾದಷ್ಟು ಸೈಜ್ ಇರೋದಿಲ್ಲ. ಸಣ್ಣ ಫಾಲಿಕಲ್ಸು ಹಾಗೆ ಕುತ್ಕೊಂಡ್ಬಿಟ್ಟಿರುತ್ತೆ ಓವರಿನಲ್ಲಿ. ದೊಡ್ಡದು ಆಗಲ್ಲ, ಅತಿ ಚಿಕ್ಕದೂ ಇರೋದಿಲ್ಲ, ಆಯಿತಾ. ಸೊ ಹಾಗಾಗಿ ಒಳ್ಳೆ ಸೈಜ್ ಬರಬೇಕು, ಎಗ್ಸು ಒಳ್ಳೆ ಸೈಜ್ ಬರೋದಕ್ಕೆ ಯೂಶುವಲ್ ಆಗಿ ಈ ಕ್ಲೋಮಿಫಿನ್ ಸಿಟ್ರೇಟ್ನ ಯೂಸ್ ಮಾಡ್ತಾರೆ. ಸೊ ಓವ್ಯುಲೇಷನ್ ಪ್ರಾಬ್ಲಮ್ ಇದ್ದವ್ರಿಗೆ, PCOD ಪ್ರಾಬ್ಲಮ್ ಇದ್ದವ್ರಿಗೆ ಮಿನಿಮಲ್ ಫಸ್ಟ್ ವೆರಿ ಬೇಸಿಕ್ ಟ್ರೀಟ್ಮೆಂಟೇ ಕ್ಲೋಮಿಫಿನ್ ಸಿಟ್ರೇಟ್. ಇದನ್ನು ಫಸ್ಟಿಗೆ ಕೊಡೋದು ಸೆಕೆಂಡ್ ಡೇ ಆಫ್ ಯುವರ್ ಪೀರಿಯಡ್. ನಿಮಗೆ ಪೀರಿಯಡ್ ಆದ 2ನೇ ದಿವಸಕ್ಕೆ ಯೂಶುವಲ್ ಆಗಿ ಬರೋಕ್ಕೆ ಹೇಳ್ತಾರೆ ಡಾಕ್ಟರ್ಸ್, ಅಬ್ಸರ್ವ್ ಮಾಡಿ, ಆಯಿತಾ. ಸೊ ಎಲ್ಲರಿಗೂ ಯೂಶುವಲ್ ಆಗಿ ಎಲ್ಲರಿಗೂ ಸೆಕೆಂಡ್ ಡೇ ಬರೋಕ್ಕೆ ಹೇಳ್ತಾರೆ. ಆವತ್ತಿನ ದಿವಸ ನೀವೇನೂ ಇಲ್ಲಿವರೆಗೂ ಯಾವುದೇ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅನ್ನೋದಾದರೆ ಫಸ್ಟ್ ಟ್ರೀಟ್ಮೆಂಟೇ, ಫಸ್ಟ್ ಸ್ಟೆಪ್ಪೇ ಕ್ಲೋಮಿಫಿನ್ ಸಿಟ್ರೇಟ್, ಆಯಿತಾ. ಸೊ ಈ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ. ಸೆಕೆಂಡ್ ಡೇಯಿಂದ ಸ್ಟಾರ್ಟ್ ಮಾಡೋದಕ್ಕೆ ಹೇಳ್ತಾರೆ. 5 ಡೇಸ್ವರೆಗೂ ಇದನ್ನು ತೊಗೊಳೋದಕ್ಕೆ ಹೇಳ್ತಾರೆ. ಇದು ಒಂದು ಓರಲ್ ಡ್ರಗ್ ಅಂತಂದರೆ ಟ್ಯಾಬ್ಲೆಟ್ಸು ಬಾಯಿಗೆ ಹಾಕ್ಕೊಂಡು ನೀರು ಕುಡಿಬೇಕು ಅಷ್ಟೇ. ನೆಕ್ಸ್ಟು ಲೆಟ್ರೋಸಾಲ್. ಫಸ್ಟಿಗೆ ಕ್ಲೋಮಿಫಿನ್ ಸಿಟ್ರೇಟಿಂದ ಸ್ಟಾರ್ಟ್ ಮಾಡಿದ್ರು, ಆಯಿತಾ. ಕೆಲವೊಂದಿಷ್ಟು ಜನ ನಮ್ಮಂಥವ್ರು ಸ್ಟಬನ್ ಪೀಪಲ್ ಏನು ಅಂತಂದರೆ ನಮ್ಮಂಥವ್ರಿಗೆ ಕ್ಲೋಮಿಫಿನ್ ವರ್ಕೇ ಆಗೋದಿಲ್ಲ. ಸೊ ಅಂಥವ್ರಿಗೆ ಕ್ಲೋಮಿಫಿನ್ ರೆಸಿಸ್ಟೆಂಟ್ ಬಾಡೀಸ್ ಅಂತ ಕರೀತಾರೆ, ಆಯಿತಾ. ಸೊ ಕ್ಲೋಮಿಫಿನ್ ರೆಸಿಸ್ಟೆನ್ಸ್ ಇತ್ತು ಅಂತಂದವಾಗ ಕ್ಲೋಮಿಫಿನ್ ವರ್ಕ್ ಆಗಲ್ಲ, ಆಯಿತಾ. ಅಂಥವ್ರಿಗೆ ಲೆಟ್ರೋಸಾಲ್ನ ಇಂಟ್ರೊಡ್ಯೂಸ್ ಮಾಡಿದರು. ಅಗೇನ್ ಇದು ಕೂಡ ಓರಲ್ ಟ್ಯಾಬ್ಲೆಟ್. ಸೆಕೆಂಡ್ ಡೇಯಿಂದ ಸ್ಟಾರ್ಟ್ ಮಾಡ್ತಾರೆ, 5 ಡೇಸ್ವರೆಗೂ ತೊಗೊಳೋದಕ್ಕೆ ಹೇಳ್ತಾರೆ. ಇದು ಏನಕ್ಕೆ ಅಂತಂತಂದರೆ ಒಳ್ಳೆಯ ಹೆಲ್ದಿ ಆಗಿರುವಂತಹ ಗುಡ್ ಸೈಜ್ಡ್ ಎಗ್ ಬರೋದಕ್ಕೆ ಲೆಟ್ರೋಸಾಲ್ ಹೆಲ್ಪ್ ಮಾಡುತ್ತೆ, ಆಯಿತಾ. ಸೊ ಇದನ್ನು ಯಾವಾಗ ಯೂಸ್ ಮಾಡ್ತಾರೆ, ಯಾವಾಗ ಕ್ಲೋಮಿಫಿನ್ ವರ್ಕ್ ಆಗ್ತಾ ಇರಲ್ಲ ಅಂಥವ್ರಿಗೆ ಲೆಟ್ರೋಸಾಲ್ನ ಯೂಸ್ ಮಾಡ್ತಾರೆ. ಸೊ ಇದು ಕ್ಲೋಮಿಫಿನ್ ಫಸ್ಟ್ ಸ್ಟೆಪ್ ಆದರೆ ಲೆಟ್ರೋಸಾಲ್ ಸೆಕೆಂಡ್ ಸ್ಟೆಪ್, ಆಯಿತಾ. ಯೂಶುವಲ್ ಆಗಿ ಲೆಟ್ರೋಸಾಲ್ನ IUI ಆಗಿರಬಹುದು, ಓವ್ಯುಲೇಷನ್ ಇಂಡಕ್ಷನ್ ಆಗಿರ್ಬೋದು, ಫಾಲಿಕ್ಯುಲರ್ ಸ್ಟಡಿ ಆಗಿರ್ಬೋದು, IVF ಆಗಿರಬಹುದು, ಎಲ್ಲ ಟ್ರೀಟ್ಮೆಂಟ್ಸ್ಗೂ ಬೇಸಿಕ್ಕಾಗಿ ಇದನ್ನು ಲೆಟ್ರೋಸಾಲ್ನ ಯೂಸ್ ಮಾಡ್ತಾರೆ. ಕೆಲವೊಂದಿಷ್ಟು ಟೈಮಲ್ಲಿ ಕನ್ಸೀವ್ ಆಗೋದಕ್ಕೆ ಅಂತ ಅಲ್ಲದೆ ಇದ್ರೂ PCOD ಟ್ರೀಟ್ಮೆಂಟ್ಗೋಸ್ಕರ ಏನು ಹೋಗಿರ್ತಾರೆ, ನಮಗೆ ಇವಾಗ ಕನ್ಸೆಪ್ಷನ್ ಆಗಲಿ ಅಥವಾ ಪ್ರೆಗ್ನೆನ್ಸಿ ನಾವೇನು ಪ್ಲ್ಯಾನ್ ಮಾಡ್ತಾ ಇಲ್ಲ, ಆದರೆ ನನಗೆ PCOD ಇದೆ. ಸೊ ಹಾಗಾಗಿ ನನ್ನದು ಪೀರಿಯಡ್ಸು ರೆಗ್ಯುಲರ್ ಆಗೋದಕ್ಕೆ ನನಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೋಗಿರ್ತಾರಲ್ಲ ಡಾಕ್ಟರ್ಸ್ ಹತ್ರ, ಅಂಥವರಿಗೆ ಈ ಲೆಟ್ರೋಸಾಲ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ, ಆಯಿತಾ. ಸೊ ದಟ್ ಒಳ್ಳೆ ಸೈಜು ಎಗ್ ಗ್ರೋತ್ ಆಗಿ ಚೆನ್ನಾಗಿ ಬಂದು ರಪ್ಚರ್ ಆಗಲಿ. ಸೊ ದಟ್ ನಿಮಗೆ ಒಂದು ಸತಿ ರಪ್ಚರ್ ಆಯಿತು ಅಂತಂದರೆ ಅಲ್ಲಿಂದ 14 ಡೇಸಿಗೆ ನಿಮ್ಮ ಪೀರಿಯಡ್ಸು ಬರುತ್ತೆ ಯೂಶುವಲ್ ಆಗಿ, ಆಯಿತಾ. ಸೊ ಹಾಗಾಗಿ ನೆಕ್ಸ್ಟು ರೀಕಾಂಬಿನೆಂಟ್ FSH ಅಂದರೆ ಗೊತ್ತಲ್ವಾ, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಸೊ ಈ ರೀಕಾಂಬಿನೆಂಟ್ FSH ಏನು ಅಂತಂತಂದರೆ ವೆರಿ ಪ್ಯೂರಿಫೈಡ್ ಫಾರ್ಮ್ ಆಫ್ ಮೆಡಿಸಿನ್. IVFಗೆ ಯೂಸ್ ಮಾಡೋ ಅಂತಹ ಮೆಡಿಸಿನ್ನಲ್ಲಿ ಈ ರೀಕಾಂಬಿನೆಂಟ್ FSH ವೆರಿ ಪ್ಯೂರಿಫೈಡ್ ಫಾರ್ಮ್. ಸೊ ಹಾಗಾಗಿನೇ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ಎಗ್ಸ್ ಈ ಮೆಡಿಸಿನ್ ತೊಗೊಂಡಾಗ ಏನು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ಎಗ್ಸ್ ಪ್ರೊಡ್ಯೂಸ್ ಆಗುತ್ತಲ್ಲ, ಕಂಪೇರಿಟಿವ್ಲಿ ಬೇರೆ ಮೆಡಿಸಿನಿಗೆ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ಇರುತ್ತೆ, ಓಕೆ. ಸೊ ಹಾಗಾಗಿನೇ ಇದನ್ನು ತುಂಬ ಫ್ರೀಕ್ವೆಂಟಾಗಿ IVF ಟ್ರೀಟ್ಮೆಂಟ್ಸಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ಇದು ಮೋರ್ ಕನ್ವೀನಿಯೆಂಟ್. ಯಾಕೆ ತುಂಬ ಕನ್ವೀನಿಯೆಂಟ್ ಅಂತಂತಂದರೆ ಇದನ್ನು ಪೇಷಂಟ್ಸ್ ಅಂತಂದರೆ ಇಂಡಿವಿಜುವಲ್ ಯಾವ ಹೆಣ್ಮಗು IVF ಟ್ರೀಟ್ಮೆಂಟಿಗೆ ಹೋಗಿರ್ತಾರೆ ಅಂಥವರು ತಮಗೆ ತಾವೇ ಕೊಟ್ಕೋಬಹುದು. ಯಾವುದೇ ಇಂಜೆಕ್ಷನ್ ಆಗಿರ್ಬೋದು, ಥೈಸಿಗಾಗಿರ್ಬೋದು, ಹಿಪ್ಸಿಗಾಗಿರ್ಬೋದು, ಏನು ಈ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ನ 3 ಇಂಜೆಕ್ಷನ್ ತೊಗೊಂಡಿದ್ದೀನಿ ನಾನು ಥೈಸಿಗೆ, ಆಯಿತಾ. ವೆರಿ ಹಾರಿಬಲ್ ಅದು.
ಚುಚ್ಚಿಸ್ಕೊತಾನೆ ಇರಬೇಕು. ಯಾವನ್ ಚುಚ್ಚಿಸ್ಕೊತಾನೆ 3 ಅದು ಥೈಸಿಗೆ ಹೆಂಗೆ ಪ್ರಾಣ ಹೋಗುತ್ತೆ ಗೊತ್ತಾ. ಈ ಟ್ರೀಟ್ಮೆಂಟ್ ಸಲುವಾಗಿ ಹಾರಿಬಲ್. ಯಾವ ಹೆಣ್ಮಕ್ಳಿಗೂ ಇದು ಪ್ರಾಬ್ಲಮ್ ಬರಬಾರ್ದು. ಈ ಹೆಣ್ಮಕ್ಳಾಗಿ ಹುಟ್ಟೋದೇ ಬೇಡ ಅಂತ ಅನಿಸ್ಬಿಡುತ್ತೆ. ಅಷ್ಟು ಹಾರಿಬಲ್ ಸಿಚುವೇಶನ್ ಗೊತ್ತಾ. ಹೆಂಗೆ ಚುಚ್ತಾರೆ ಅಂತಂತಂದರೆ ಏನು ಅವರಿಗೆ ಅವರು ಚುಚ್ಚಿ ರೂಢಿ ಆಗೋಗಿರುತ್ತೆ. ಆಗ ನಾವು ಚುಚ್ಚಿಸ್ಕೊಳ್ಳೋದು ನಮ್ಮ ಪರಿಸ್ಥಿತಿ ಹೇಳಿ ಏನು ಹಾರಿಬಲ್ ಗೊತ್ತಾ. ಬಿಡಿ ಆಯಿತಾ. ಈ ರೀಕಾಂಬಿನೆಂಟ್ FSH ಏನು ಅಂತಂತಂದರೆ ನಿಮಗೆ ನೀವೇ ಮಾಡ್ಕೋಬಹುದು ಆಯಿತಾ. ನೀವು ಮೆಲ್ಲಗೆ ಮಾಡ್ಕೊತೀರೋ ಹೆಂಗೆ ಮಾಡ್ಕೊತೀರೋ ನಿಮಗೆ ನೀವೇ ಮಾಡ್ಕೋಬಹುದು. ಡಾಕ್ಟರ್ಸ್ ಹತ್ರ ಹೋಗುವಷ್ಟು ನೆಸೆಸಿಟಿ ಇಲ್ಲ. ನಿಮಗೆ ಇಂಜೆಕ್ಷನ್ ಪ್ರಿಸ್ಕ್ರೈಬ್ ಮಾಡಿ ಕೊಟ್ಟಿದ್ದಾರೆ ಅಂತಂತಂದರೆ 3 days ಕಂಟಿನ್ಯೂಸ್ ತೊಗೋಬೇಕು ಅನ್ನೋದು ಕೊಟ್ಟಿರ್ತಾರೆ ಆಯಿತಾ. ಸೊ ನೀವು ಡಯಾಗ್ನೋಸ್ಟಿಕ್ ಸೆಂಟ್ರಿಗಾದ್ರೂ ಅಥವಾ ಹಾಸ್ಪಿಟ್ಲಿಗಾದ್ರೂ ಹೋಗಿ ಎವ್ರಿ ಡೇ ಹೋಗಿ ನರ್ಸ್ ಹತ್ರ ಮಾಡಿಸ್ಕೊಂಡು ಬರಬೇಕು ಆಯಿತಾ. ಹತ್ತಿರ ಇದ್ದರೆ ಹೇಗೋ ಹೋಗಿ ಕನ್ವೀನಿಯೆಂಟ್ ಇದ್ದರೆ ಹೋಗಿ ಮಾಡ್ಕೊಂಬರ್ತೀರ. ಬಟ್ ಡಿಪೆಂಡೆನ್ಸೀಸ್ ಇತ್ತು, ನಿಮ್ಮ ಮನೆ ಹತ್ತಿರ ಯಾವುದೂ ಆ ಥರದ ಕ್ಲಿನಿಕ್ ಇರಲಿಲ್ಲ, ದೂರ ಹೋಗಬೇಕು ಅನ್ನೋದಿತ್ತು ಅಂತಂದರೆ, ಅಥವಾ ನಿಮ್ಮ ಮನೆಯಲ್ಲಿ ಸಿಚುವೇಶನ್ನು ಬಿಟ್ಟು ಆಚೆ ಹೋಗುವಷ್ಟು ಸಿಚುವೇಶನ್ ಇಲ್ಲ ಅಂತಂತಂದರೆ ಆ ಟೈಮಲ್ಲಿ ಏನು ಮಾಡಬೇಕು. ಅಥವಾ ನೀವು ವರ್ಕ್ ಹೋಗ್ತಾ ಇದ್ದೀರಾ ಅಂತ ಅನ್ನೋದಾದರೆ ಆ ಟೈಮಲ್ಲಿ ಏನು ಮಾಡಬೇಕು. ನೀವು ಎಲ್ಲೇ ಇದ್ರೂ ಈ ರೀಕಾಂಬಿನೆಂಟ್ FSH ಏನು ಅಂತಂದರೆ ನಿಮಗೆ ನೀವೇ ಮಾಡ್ಕೋಬಹುದು. ಓಕೆ. ಸೊ ಹಾಗಾಗಿನೇ ಇದನ್ನು ವೆರಿ ಕನ್ವೀನಿಯೆಂಟ್ ಮೆಡಿಸಿನ್ ಅಂತಂತ ಹೇಳ್ತಾರೆ. ಓಕೆ. ಸೊ ಇದರಿಂದನೂ ಕೂಡ ಒಳ್ಳೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ಎಗ್ಸು ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟು HMG ಹ್ಯೂಮನ್ ಮೆನೋಪಾಸಲ್ ಗೊನಾಡೋಟ್ರೋಪಿನ್ ಅನ್ನೋ ಇಂಜೆಕ್ಷನ್ಸ್ ಆಯಿತಾ. ಸೊ ಇದು ಏನು ಅಂತಂತಂದರೆ ಯಾವಾಗ ನಿಮಗೆ ಕ್ಲೋಮಿಫಿನ್ ವರ್ಕ್ ಆಗಿಲ್ಲ ಅಂತಂದವಾಗ ಲೆಟ್ರೋಸೋಲ್ ಕೊಡ್ತಾರೆ. ಯಾವಾಗ ನಿಮಗೆ ಲೆಟ್ರೋಸೋಲ್ ವರ್ಕ್ ಆಗಿಲ್ಲ ಅಂದವಾಗ HMG ಕೊಡ್ತಾರೆ. ಓಕೆ. ಸೊ ಅಷ್ಟೇ. ಒಂದು ವರ್ಕ್ ಆಗ್ತಿಲ್ಲ ಅಂದರೆ ಇನ್ನೊಂದು ಕೊಡ್ತಾರೆ, ಅದು ವರ್ಕ್ ಆಗ್ತಿಲ್ಲ ಅಂದರೆ ಇನ್ನೊಂದು ಕೊಡ್ತಾರೆ. ಇದೇ ಆಗೋದು. ಆಮೇಲೆ ಏನು ಗೊತ್ತಾ, ನೀವು ಒಬ್ಬರ ಡಾಕ್ಟ್ರ್ ಹತ್ರನೇ ಕಂಟಿನ್ಯೂ ಆಗಿ ಟ್ರೀಟ್ಮೆಂಟ್ ತೊಗೊತಾ ಇದ್ರಿ ಅಂತಂದರೆ ಅವರಿಗೆ ಚೆನ್ನಾಗಿ ಐಡಿಯಾ ಇರುತ್ತೆ, ಇವ್ರಿಗೆ ಇದು ವರ್ಕ್ ಆಗಲ್ಲ, ಇದು ಡೋಸೇಜ್ ಇವ್ರಿಗೆ ಸಾಕಾಗಲ್ಲ ಅನ್ನೋದಿರುತ್ತೆ. ಸೊ ಹಾಗಾಗಿ ಅವರು ಅನಲೈಸ್ ಮಾಡಿ ಬೇರೆ ಮೆಡಿಸಿನ್ಸ್ನ ನಿಮಗೆ ಟ್ರೈ ಮಾಡ್ತಾರೆ. ಆದರೆ ನೀವೇನಾದರೂ ಈ ತಿಂಗಳು ಈ ಡಾಕ್ಟ್ರ್ ಹತ್ರ, ಈ ತಿಂಗಳು ಈ ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ರಿ ಅಂತಂತಂದರೆ ಯಾವುದು ವರ್ಕ್ ಆಗಲ್ಲಮ್ಮ. ಇದನ್ನು ತಲೆಯಲ್ಲಿ ತುಂಬಿಸ್ಕೊಳ್ಳಿ. ಯಾಕೆ ಅಂತಂತಂದರೆ ನಾ ಮಾಡಿದ್ದು ಅದೇ ತಪ್ಪು. ಎಲ್ಲರೂ ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ, ಯಾರೂ ಏನು ಕೆಟ್ಟದಕ್ಕೆ ಹೇಳೋದಿಲ್ಲ. ಮಗು ಆಗ್ತಾ ಇಲ್ಲ, ಈ ಡಾಕ್ಟ್ರ್ ಹತ್ರ ಹೋಗಿ ಇವ್ರು ತುಂಬ ಚೆನ್ನಾಗಿದ್ದಾರೆ, ಇಲ್ಲಿ ನಮ್ಮ ರಿಲೇಟಿವ್ಸ್ ಯಾರಿಗೋ ಒಬ್ರಿಗೆ ವರ್ಕ್ ಆಗಿದೆ, ಇಲ್ಲಿ ಹೋಗಿ ಅಲ್ಲಿ ಹೋಗಿ ಅಂತಂತ ಹೇಳಿ ಸುಮಾರು ಹಾಸ್ಪಿಟಲ್ಸ್ ಹೆಸರು ಹೇಳ್ತಾರೆ. ಯಾಕೆ ಅಂತಂದರೆ ಬೆಂಗಳೂರಲ್ಲಿ ಏನು ಹಾಸ್ಪಿಟಲ್ಸಿಗೆ ಬರೋನೇ ಇಲ್ಲ ಆಯಿತಾ. ಎಷ್ಟು IVF ಸೆಂಟರ್ಸ್ ಇದೆ, ಎಷ್ಟು ಫರ್ಟಿಲಿಟಿ ಕ್ಲಿನಿಕ್ಸ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು. ಸೊ ಯಾರಿಗೆ ಎಲ್ಲಿ ವರ್ಕ್ ಆಗಿರುತ್ತೆ ಅಲ್ಲಿಗೆ ಅವ್ರು ನಿಮ್ಮನ್ನು ರೆಫರ್ ಮಾಡ್ತಾರೆ. ನೀವು ಯಾರಿಗಾದ್ರೂ ಒಬ್ಬ ಡಾಕ್ಟ್ರ್ ಹತ್ರ ಹೋದರೆ ಅವ್ರ ಹತ್ರನೇ ಸ್ಟಿಕ್ ಆನ್ ಆಗಬೇಕು ಫಸ್ಟ್ ಥಿಂಗ್ ಆಯಿತಾ. ಹಗಲಲ್ಲ ಫ್ರೀಕ್ವೆಂಟಾಗಿ ಡಾಕ್ಟರ್ಸ್ನ ಚೇಂಜ್ ಮಾಡಬೇಡಿ. ಯಾವಾಗ ಡಾಕ್ಟರ್ಸ್ ಚೇಂಜ್ ಮಾಡ್ತೀರಾ, ಎವ್ರಿ ಒನ್ ವಿಲ್ ಸ್ಟಾರ್ಟ್ ವಿತ್ ಅ ಸ್ಕ್ರ್ಯಾಚ್. ನಿಮಗೆ ಫಸ್ಟಿಂದಾನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ನಿಮಗೆ ಅಷ್ಟೊತ್ತಿಗೆ ಫ್ರಸ್ಟ್ರೇಟ್ ಆಗಿಬಿಡುತ್ತೆ. ಯಾರ ಹತ್ರ ಹೋದ್ರೂ ಕನ್ಸೀವ್ ಆಗ್ತಾ ಇಲ್ಲ ಅನ್ನೋ ಫ್ರಸ್ಟ್ರೇಷನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಒಬ್ಬರಿಗೆ ಸ್ಟಿಕ್ ಆನ್ ಆಗಿ ಟ್ರೀಟ್ಮೆಂಟ್ ಅವ್ರ ಹತ್ರನೇ ಕಂಟಿನ್ಯೂ ಮಾಡಿ. ಸೊ ದ್ಯಾಟ್ ಅವರು ಡಿಫ್ರೆಂಟ್ ಕಾಂಬಿನೇಷನ್ಸ್ನ ಟ್ರೈ ಮಾಡ್ತಾರೆ. ನಿಮ್ಮ ಬಾಡಿಗೆ ಯಾವುದು ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಓಕೆ. ಈ HMG ಒಳಗೆ ಅದೇ. ಈ HMGನ ಏನು ಮಾಡ್ತಾರೆ ಅಂತಂದರೆ ಫಸ್ಟು HMG ಇಂಜೆಕ್ಷನ್ ಮಾತ್ರ ಕೊಡ್ತಾರೆ. ಯಾವಾಗ ನಿಮಗೆ ಕ್ಲೋಮಿಫಿನ್ ವರ್ಕ್ ಆಗಿಲ್ಲ, ಲೆಟ್ರೋಸೋಲ್ ವರ್ಕ್ ಆಗಿಲ್ಲ ಅಂದವಾಗ HMG ಇಂಜೆಕ್ಷನ್ ಕೊಡ್ತಾರೆ. ಅಗೇನ್ ಇದು ಕೂಡ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಆಯಿತಾ. ಇದು ಅಂದರೆ ಸೋರ್ಸ್ ಆಫ್ FSH ಆಗಿ ಕೆಲಸ ಮಾಡುತ್ತೆ ಈ HMG. ಸೊ ಇದರಿಂದ ಏನಾಗುತ್ತೆ ಅಂತಂತಂದರೆ ಒಳ್ಳೆ ಕ್ವಾಲಿಟಿ ಹೆಲ್ದಿ ಆಗಿರುವಂತಹ ಎಗ್ಸು ಬರುತ್ತೆ, ಒಳ್ಳೆ ಸೈಜಲ್ಲಿ ಇರುವಂತಹ ಎಗ್ಸ್ ಬರುತ್ತೆ. ಆ್ಯಂಡ್ ಗುಡ್ ನಂಬರ್ಸ್ ಆಲ್ಸೋ, ಚೆನ್ನಾಗಿ ನಂಬರ್ಸು ಕೂಡ ಬರುತ್ತೆ. ಹೆಲ್ದಿ ಆಗಿರೋ ಎಗ್ಸು 1, 2, 3 ಆದರೂ ಬೇಕಲ್ವಾ. ನೀವು ಓವ್ಯುಲೇಷನ್ ಇಂಡಕ್ಷನ್ ಮಾಡಿಸ್ಕೊತಿದ್ದೀರಾ, IUI ಮಾಡಿಸ್ಕೊತಿದ್ದೀರಾ, ಆರ್ IVF ಮಾಡಿಸ್ಕೊತಿದ್ದೀರಾ ಅಂತಂದರೆ IVFಲ್ಲಂತೂ ಮಿನಿಮಮ್ 3 or 4 ಎಗ್ಸ್ನ ರಿಟ್ರೈವ್ ಮಾಡಿಕೊಂಡು ಎಂಬ್ರಿಯೋ ಫಾರ್ಮ್ ಆಗೋದಕ್ಕೆ ಟ್ರೈ ಮಾಡ್ತಾರೆ ಆಯಿತಾ. ಸೊ ಹಾಗಾಗಿ ಆ ಟೈಮಲ್ಲಿ ಮೋರ್ ಎಗ್ಸ್ ಬೇಕಾಗಿರುತ್ತೆ. ಸೊ ಹಾಗಾಗಿ HMG ಇಂಜೆಕ್ಷನ್ನ ಕೊಡ್ತಾರೆ. ಆ್ಯಂಡ್ ಒನ್ಸ್ ನಿಮಗೆ HMG ಇಂಜೆಕ್ಷನ್ ವರ್ಕ್ ಆಗ್ತಾ ಇಲ್ಲ ಅಂದವಾಗ HMG ಪ್ಲಸ್ ಕ್ಲೋಮಿಫಿನ್ ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟು ಅದು ವರ್ಕ್ ಆಗ್ತಿಲ್ಲ ಅಂತಂದರೆ ಲೆಟ್ರೋಸೋಲ್ ಆ್ಯಂಡ್ HMG ಕೊಡ್ತಾರೆ. ಫಸ್ಟು HMG ಕೊಡ್ತಾರೆ, ನೆಕ್ಸ್ಟು HMG ಆ್ಯಂಡ್ ಕ್ಲೋಮಿಫಿನ್ ಕೊಡ್ತಾರೆ. ಅದು ವರ್ಕ್ ಆಗಿಲ್ಲ ಅಂತಂತಂದರೆ HMG ಆ್ಯಂಡ್ ಲೆಟ್ರೋಸೋಲ್ ಕೊಡ್ತಾರೆ. ಸೊ 3 ಕಾಂಬಿನೇಷನ್ನಲ್ಲಿ ನಿಮಗೆ ಟ್ರೈ ಮಾಡ್ತಾರೆ ಡಾಕ್ಟರ್ಸ್. ಓಕೆ. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕಾಂಬಿನೇಷನಿಗೆ ನೀವು ನಿಮ್ಮ ಬಾಡಿ ರೆಸ್ಪಾಂಡ್ ಮಾಡ್ಬೋದು, ಫಾಲಿಕಲ್ಸು ಚೆನ್ನಾಗಿ ಬರ್ಬೋದು. ಬಟ್ ಯೂಶ್ವಲ್ ನೌ ಡೇಸ್ ಏನು ಅಂತಂತಂದರೆ HMG ಪ್ಲಸ್ ಲೆಟ್ರೋಸೋಲ್ ತುಂಬ ಮೋರ್ ಆಫನ್ ಆಗಿ ಎಲ್ಲರಿಗೂ
ಹೆಲ್ಪ್ ಆಗ್ತಾ ಇರೋದು ಅಥವಾ ಎಲ್ಲರ ಬಾಡಿನೂ ರೆಸ್ಪಾಂಡ್ ಮಾಡ್ತಾ ಇರೋದು ಈ ಕಾಂಬಿನೇಷನ್ಗೆ, HMG ಆ್ಯಂಡ್ ಲೆಟ್ರೋಜಾಲ್ ಕಾಂಬಿನೇಷನ್ಗೆ. ಇದನ್ನು ಕೂಡ ಸೆಕೆಂಡ್ ಡೇ ಆಫ್ ಯುವರ್ ಪೀರಿಯಡ್ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಡೋಸೇಜು ವುಮನ್ ಟು ವುಮನ್ ಡಿಫರ್ ಆಗುತ್ತೆ ಆ್ಯಂಡ್ ಸೈಕಲ್ ಟು ಸೈಕಲ್ ಕೂಡ ಡಿಫರ್ ಆಗುತ್ತೆ. ಓಕೆ, ಇದನ್ನು ತಲೆನಲ್ಲಿ ಇಟ್ಕೊಳ್ಳಿ. ಡೋಸೇಜ್ ಏನು ಅಂತಂದರೆ ನಿಮಗೆ ಕೊಟ್ಟಷ್ಟೇ ಇನ್ನೊಬ್ರಿಗೆ ಕೊಡೋದಕ್ಕಾಗಲ್ಲ. ನಿಮಗೆ ಈ ಸೈಕಲಲ್ಲಿ ಕೊಟ್ಟಿರೋಷ್ಟು ಡೋಸೇಜು ನೆಕ್ಸ್ಟ್ ಸೈಕಲಲ್ಲಿ ಕೊಡೋದಿಲ್ಲ. ಓಕೆ, ನೋಡಿಕೊಂಡು ನಿಮಗೆ ಪರ್ಟಿಕ್ಯುಲರ್ ಡೋಸೇಜಿಂದ ಫಾಲಿಕಲ್ಸ್ ಯಾವ ಸೈಜಲ್ಲಿ ಬಂದಿದೆ, ಎಷ್ಟು ಚೆನ್ನಾಗಿ ನಿಮ್ಮ ಓವರಿ ರೆಸ್ಪಾಂಡ್ ಮಾಡ್ತಿದೆ ಅನ್ನೋದನ್ನೆಲ್ಲ ಅನಲೈಸ್ ಮಾಡಿಬಿಟ್ಟು ವೆದರ್ ಇಟ್ ಇಸ್ ಸಫಿಷಿಯಂಟ್ ಆರ್ ನಾಟ್ ಅನ್ನೋದನ್ನು ಡಿಸೈಡ್ ಮಾಡಿಕೊಂಡು ಇನ್ನೂ ಜಾಸ್ತಿ ಮಾಡಬೇಕಾ ಅಥವಾ ಅಷ್ಟೇ ಕೊಡಬೇಕಾ ಅನ್ನೋದನ್ನು ಯೋಚನೆ ಮಾಡಿ ಡಾಕ್ಟರ್ಸು ಪ್ರಿಸ್ಕ್ರೈಬ್ ಮಾಡ್ತಾರೆ. ಓಕೆ, ನೆಕ್ಸ್ಟು ಲುಪ್ರೈಡ್ ಅನ್ನೋ ಇಂಜೆಕ್ಷನ್. ಇದನ್ನು ಒನ್ಸ್ ಇನ್ ಅ ಮಂತ್ ಕೂಡ ಕೊಡ್ತಾರೆ ಆರ್ ಡೈಲಿ ಬೇಸಿಸ್ ಮೇಲೆ ಅಬ್ಡೋಮೆನ್ಗೆ ಕೂಡ ಕೊಡ್ತಾರೆ. ಆಯಿತಾ, ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯುವರ್ ಸಿಚುವೇಶನ್. ಇದನ್ನು ಜನರಲೈಸ್ ಮಾಡಿ ಹೇಳೋದಕ್ಕಾಗೋದಿಲ್ಲ. ನಿಮ್ಮ ಸಿಚುವೇಶನ್ ಮೇಲೆ ಡಾಕ್ಟರ್ಸು ಚೆನ್ನಾಗಿ ಯೋಚನೆ ಮಾಡಿ ಅನಲೈಸ್ ಮಾಡಿ ಆಮೇಲೆ ಹೇಳ್ತಾರೆ ಒನ್ಸ್ ತೊಗೊಂಡ್ರೆ ಸಾಕಾ ಅಥವಾ ಡೈಲಿ ತೊಗೋಬೇಕಾ ಅಥವಾ ಅಬ್ಡೋಮೆನಿಗೆ ತೊಗೋಬೇಕಾ ಏನು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಇದನ್ನು ಯೂಶ್ವಲ್ ಆಗಿ ಏನು ಅಂತಂದರೆ ಎಂಡೋಮೆಟ್ರಿಯೋಸಿಸ್ಸು ಅಥವಾ ಫೈಬ್ರಾಯ್ಡ್ಸು ಆರ್ ಎಡಿನೋಮಾಸ್ ಈ ಥರದ್ದು ಏನಾದರೂ ಯುಟ್ರೈನ್ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂದರೆ ಗರ್ಭಾಶಯದ ಒಳಗಡೆಗೆ ಏನಾದರೂ ಗಡ್ಡೆ ಥರದ್ದು ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದರೆ ಯೂಶ್ವಲ್ ಆಗಿ ಲುಪ್ರೈಡ್ ಇಂಜೆಕ್ಷನ್ಸ್ನ ಯೂಸ್ ಮಾಡ್ತಾರೆ. ಇದನ್ನು ಪ್ರೀ ಟ್ರೀಟ್ಮೆಂಟ್ ಆಗಿ ಕೂಡ ಯೂಸ್ ಮಾಡ್ತಾರೆ. IVFಗೆ ಹೋಗೋದಕ್ಕೆ ಮುಂಚೆ ಇದನ್ನು ಲುಪ್ರೈಡ್ ಇಂಜೆಕ್ಷನ್ಸ್ನ ಕೊಡ್ತಾರೆ. ಸೊ ದ್ಯಾಟ್ ಇದು ಏನು ಮಾಡುತ್ತೆ ಅಂತಂದರೆ ನಮ್ಮ ಬ್ರೈನ್ ಮೇಲೆ ಆ್ಯಕ್ಟ್ ಮಾಡುತ್ತೆ. ಅದರ್ ಏನು ಹಾರ್ಮೋನಲ್ ಎಫೆಕ್ಟ್ಸ್ ಏನಿರುತ್ತೆ ನಮ್ಮ ಬಾಡಿನಲ್ಲಿ ಏನು ಅದರ್ ಹಾರ್ಮೋನ್ಸ್ದು ಎಫೆಕ್ಟ್ ಇರುತ್ತೆ ಅದನ್ನು ಸಪ್ರೆಸ್ ಮಾಡಿ ನಮ್ಮ ಬಾಡಿ ಯಾವ ರೀತಿ ಇದ್ದರೆ IVF ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ ಅನ್ನೋ ಥರದ ಹಾರ್ಮೋನ್ಸ್ನ ಇದು ರಿಲೀಸ್ ಮಾಡುತ್ತೆ. ಆಯಿತಾ, ಸೊ ಹಾಗಾಗಿ ಲುಪ್ರೈಡು ಮೋಸ್ಟ್ ಆಫ್ ದಿ ಕೇಸಸಲ್ಲಿ IVFಲ್ಲಿ ತುಂಬ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟು HCG, ಹ್ಯೂಮನ್ ಕೋರಿಯೋನಿಕ್ ಗೋನಾಡೋಟ್ರೋಫಿನ್ ಹಾರ್ಮೋನ್. ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ನನ್ನ ಚಾನಲಲ್ಲಿದೆ. ಯಾರಿಗೆ ನೆಸೆಸಿಟಿ ಇದೆ ಅವರು ನೋಡಿ. ಆಯಿತಾ, ಸೊ ಈ HCG ಇಂಜೆಕ್ಷನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂತಂದರೆ ಓವ್ಯುಲೇಷನ್ಗೆ ಯೂಸ್ ಮಾಡ್ತಾರೆ. ಯಾಕೆ ಅಂತಂತಂದರೆ HCG ಲುಟ್ನೈಸಿಂಗ್ ಹಾರ್ಮೋನ್ ಥರ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಈ HCG ಇಂಜೆಕ್ಷನ್ನ ಕೊಟ್ಟ 36 ಅವರ್ಸ್ ಒಳಗಡೆಗೆ ಒಳ್ಳೆ ಸೈಜ್ ಬಂದಿರೋ ಅಂತಹ ಫಾಲಿಕಲ್ಸು ರಪ್ಚರ್ ಆಗಿ ಎಗ್ ರಿಲೀಸ್ ಆಗುತ್ತೆ. ಆ ಎಗ್ಗನ್ನು ಫೈಂಬ್ರಿಯಾ ಪಿಕ್ ಮಾಡಿ ಫಾಲೋಪಿಯನ್ ಟ್ಯೂಬಲ್ಲಿ ಕಳಿಸುತ್ತೆ. ಆಯಿತಾ, ಸೊ ಹಾಗಾಗಿ ಈ HCG ಇಂಜೆಕ್ಷನ್ನ ಕೊಟ್ಟ 36 ಗಂಟೆನಲ್ಲಿ ಓವ್ಯುಲೇಷನ್ ಆಗಿರುತ್ತೆ ಅಂತ ಯಾರು ಬೇಕಾದರೂ ಗೆಸ್ ಮಾಡ್ಬೋದು. ಸೊ ಆ ಟೈಮಲ್ಲಿ ಇಂಟರ್ಕೋರ್ಸ್ ಮಾಡೋದ್ರಿಂದ ನೀವು ಪ್ರೆಗ್ನೆಂಟ್ ಆಗೋ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಬೇರೆ ಎಲ್ಲ ಮೆಡಿಸಿನ್ ಕೊಟ್ಟವಾಗ ಓವ್ಯುಲೇಷನ್ ಯಾವಾಗ ಆಗುತ್ತೆ ಅನ್ನೋದು ಹೇಳೋದಕ್ಕಾಗಲ್ಲ. ಆದರೆ HCG ಕೊಟ್ಟ 36 ಅವರ್ಸ್ ಒಳಗಡೆಗೆ ಕಂಪಲ್ಸರಿ ಓವ್ಯುಲೇಷನ್ ಆಗಿರುತ್ತೆ ಯೂಶ್ವಲ್ ಆಗಿ. ಆಯಿತಾ, ಸೊ ಆ ಟೈಮಲ್ಲಿ ನೀವು ಹಸ್ಬೆಂಡ್ ಆ್ಯಂಡ್ ವೈಫ್ ಜೊತೆಗಿದ್ರಿ ಅಂತಂತಂದರೆ ಕನ್ಸೆಪ್ಷನ್ ರೇಟು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿನೇ HCG ತುಂಬ ಕಾಮನ್ ಆ್ಯಂಡ್ ಮೋರ್ ಫೇಮಸ್ ದೆನ್ ಅದರ್ ಮೆಡಿಸಿನ್ಸ್ ಅಂತ ಹೇಳ್ಬೋದು. ಹಾಗಾಗಿನೇ ನಾರ್ಮಲ್ಲಾಗಿ ಟ್ರೈ ಮಾಡ್ತಾ ಇರೋರಿಗೆ ಅಥವಾ ಓವ್ಯುಲೇಷನ್ ಇಂಡಕ್ಷನ್ನಲ್ಲಿ ಅಥವಾ IUIಯಲ್ಲಿ IVFಲ್ಲಿ ಈ HCG ಇಂಜೆಕ್ಷನ್ನ ಮೋರ್ ಆಫನ್ ಯೂಸ್ ಮಾಡ್ತಾರೆ. ನೆಕ್ಸ್ಟು ಮೋಸ್ಟ್ ಕಾಮನ್ ಆಗಿ ಫರ್ಟಿಲಿಟಿ ಟ್ರೀಟ್ಮೆಂಟ್ಸಲ್ಲಿ ಯೂಸ್ ಮಾಡುವಂತಹ ಮೆಡಿಸಿನ್ನು ಪ್ರೊಜೆಸ್ಟ್ರಾನ್. ಆಯಿತಾ, ಈ ಪ್ರೊಜೆಸ್ಟ್ರಾನ್ ಯೂಶ್ವಲ್ ಆಗಿ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ದೇಹದಲ್ಲಿ ಅಂತಂತಂದರೆ ಸೆಕೆಂಡ್ ಹಾಫ್ ಆಫ್ ದಿ ಸೈಕಲ್, ಅಂದರೆ ಓವ್ಯುಲೇಷನ್ ಆದ ಮೇಲೆ ನಮ್ಮ ದೇಹದಲ್ಲಿ ಪ್ರೊಜೆಸ್ಟ್ರಾನು ಪ್ರೊಡ್ಯೂಸ್ ಆಗುತ್ತೆ ಟು ಸಪೋರ್ಟ್ ಅವರ್ ಪ್ರೆಗ್ನೆನ್ಸಿ. ಮಗುನ ಸಪೋರ್ಟ್ ಮಾಡೋದಕ್ಕೋಸ್ಕರ ಪ್ರೊಜೆಸ್ಟ್ರಾನ್ ಹಾರ್ಮೋನು ರೆಡಿ ಆಗುತ್ತೆ ನಮ್ಮ ದೇಹದಲ್ಲಿ. ಯಾವಾಗ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನು ನಮ್ಮ ದೇಹದಲ್ಲಿ ಏನು ಪ್ರೊಡ್ಯೂಸ್ ಆಗ್ತಾ ಇರುವಂಥ ಹಾರ್ಮೋನು ಸಫಿಷಿಯಂಟ್ ಅಮೌಂಟಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರಲ್ಲ, ಆವಾಗ ಮಗು ಇಂಪ್ಲಾಂಟ್ ಕೂಡ ಆಗ್ತಿರಲ್ಲ, ಸಕ್ಸಸ್ ಆಗ್ತಿರಲ್ಲ, ಕನ್ಸೀವ್ ಆಗ್ತಾ ಇರೋದಿಲ್ಲ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಾ ಇರಲ್ಲ. ಆಯಿತಾ, ಸೊ ಅಂತಹ ಟೈಮಲ್ಲಿ ಅಥವಾ ನೀವು ಕನ್ಸೀವ್ ಆಗಿರ್ತೀರ ಬಟ್ ಪ್ರೊಜೆಸ್ಟ್ರಾನ್ ಇನ್ಸಫಿಷಿಯಂಟ್ ಇರುತ್ತೆ, ಆ ಟೈಮಲ್ಲಿ ಥ್ರೆಟನ್ಡ್ ಪ್ರೆಗ್ನೆನ್ಸಿ ಅಂತ ಆಗುತ್ತೆ. ಅಂದರೆ ಬ್ಲೀಡಿಂಗ್ ಆಗೋದು, ಇನ್ನು ಮಗು ಉಳ್ಕೊಳ್ಳಲ್ಲ ಅನ್ನೋ ಅಂತಹ ಸಿಂಪ್ಟಮ್ ಬ್ಲೀಡಿಂಗ್ ಆಗೋದು
ಒಂದು ಸಿಂಪ್ಟಮ್ ಆಯಿತಾ. ಸೊ ಯಾವಾಗ ಈ ಥರ ಲೈಕ್ ಸಬ್ಕ್ರೋನಿಕ್ ಹೆಮಟೋಮಾ ಆಗಿರ್ಬೋದು, ಈ ಥರ ಏನಾದರೂ ಸಿಚುವೇಶನ್ ಕ್ರಿಯೇಟ್ ಆಯಿತು, ಯಾವಾಗ ಮಗು ನಿಂತ್ಕೊಳ್ಳಲ್ಲ, ಥ್ರೆಟನ್ಡ್ ಪ್ರೆಗ್ನೆನ್ಸಿ ಅಂತ ಆಗುತ್ತೆ, ಆವಾಗ ಡಾಕ್ಟರ್ಸು ಪ್ರೊಜೆಸ್ಟ್ರಾನ್ ಹಾರ್ಮೋನ್ನ, ಆರ್ಟಿಫಿಷಿಯಲಿ ಪ್ರಿಪೇರ್ಡ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ನ ನಿಮ್ಮ ದೇಹಕ್ಕೆ ಕೊಡ್ತಾರೆ. ಸೊ ದಟ್ ನಿಮ್ಮ ಪ್ರೆಗ್ನೆನ್ಸಿ ಹೆಲ್ದಿಯಾಗಿ ಕಂಟಿನ್ಯೂ ಆಗಲಿ, ಫುಲ್ ಟರ್ಮ್ ಬರಲಿ ಅಂತಂತ ಹೇಳಿ ಆಯಿತಾ. ಸೊ ಇದರಲ್ಲಿ ತುಂಬ ವೆರೈಟೀಸ್ ಇದೆ ಪ್ರೊಜೆಸ್ಟ್ರಾನ್ ಹಾರ್ಮೋನಲ್ಲಿ, ಆ್ಯಂಡ್ ಡೋಸೇಜ್ ಕೂಡ ತುಂಬ ಇದೆ. ಓರಲ್ ಟ್ಯಾಬ್ಲೆಟ್ಸ್ ಕೂಡ ಇದೆ, ಜೆಲಟಿನ್ ಟ್ಯಾಬ್ಲೆಟ್ಸ್ ಇದೆ, ವೆಜೈನಲ್ ಟ್ಯಾಬ್ಲೆಟ್ಸ್ ಇದೆ, ಅಂದರೆ ವೆಜೈನಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಕೊಡ್ತಾರೆ ಆಯಿತಾ. ಸೊ ಅದನ್ನು ಇಷ್ಟಿಷ್ಟು ಟ್ಯಾಬ್ಲೆಟ್ಸ್ ಇರುತ್ತೆ ವೈಟ್ ಕಲರು, ಅದನ್ನು ಮೇಲ್ಗಡೆ ಪ್ಲಾಸ್ಟಿಕ್ ಥರದ್ದಿರುತ್ತೆ ಆಯಿತಾ, ಆ ಥರದ್ದು ಇರುತ್ತೆ. ನಾರ್ಮಲ್ ವೈಟ್ ಟ್ಯಾಬ್ಲೆಟ್ಸ್ ಇರುತ್ತಲ್ಲ ಆ ಥರನೂ ಇರುತ್ತೆ, ಓರಲ್ ಟ್ಯಾಬ್ಲೆಟ್ಸೂ ಇರುತ್ತೆ. ವೆಜನಲ್ಲಿ ಇಟ್ಕೊಂಡು ಮಲ್ಕೋಬೇಕು, ನೈಟ್ ಇಟ್ಕೊಂಡು ಮಲ್ಕೋಬೇಕು ಆಯಿತಾ. ಸೊ ಆ ಥರ ಟ್ಯಾಬ್ಲೆಟ್ಸೂ ಇರುತ್ತೆ, ಡಿಫ್ರೆಂಟ್ ವೆರೈಟೀಸ್ ಇದೆ. ಬಟ್ ಅದ್ರ ಜೊತೆಗೇ ಯಾವಾಗ ತುಂಬ ಸಿವಿಯರ್ ಕಂಡೀಷನ್ ಇರುತ್ತೆ, ನಂತರ ಸಬ್ಕ್ರೋನಿಕ್ ಹೆಮಟೋಮಾ 2-3 ಸತಿ ಆಗೋಯ್ತು ನನಗೆ ಆಯಿತಾ. ಸೊ ಮಗು ಉಳಿಯೋದೇ ಇಲ್ಲ ಅನ್ನೋವಂಥ ಸಿಚುವೇಶನ್ ಬಂದವಾಗ ನನಗೆ ಇಂಜೆಕ್ಷನ್ ಪ್ರಿಸ್ಕ್ರೈಬ್ ಮಾಡಿದರು ಆಯಿತಾ. ಸೊ ಇದನ್ನು ಡೈಲಿ ಬೇಸಿಸ್ ಮೇಲೆ ಕೊಡಬಹುದು, ಆರ್ 15 days ಒನ್ಸು ಕೊಡ್ತಾರೆ. ನನಗೆ 15 days ಒನ್ಸು ಹಾಕಿಸ್ಕೋಬೇಕಿತ್ತು. ಟಿಲ್ 7th month ನಾನು ಈ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ನ ತೊಗೊಂಡಿದ್ದೀನಿ ಆಯಿತಾ. ಸೊ ಇದೇನು ಅಂತಂತಂದರೆ ನಿಮ್ಮ ಸಿಚುವೇಶನ್ ಮೇಲೆ, ನಿಮ್ಮ ಪರಿಸ್ಥಿತಿಯ ಆಧಾರದ ಮೇಲೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸು ಟ್ಯಾಬ್ಲೆಟಲ್ಲಿ ಕೊಡಬೇಕಾ, ಎಷ್ಟು ಡೋಸೇಜ್ ಕೊಡಬೇಕು, ಯಾವ ಥರದ್ದು ಕೊಡಬೇಕು. ವೆಜೈನಲ್ ಟ್ಯಾಬ್ಲೆಟ್ಸು ಮೋರ್ ಎಫೆಕ್ಟಿವ್ ದ್ಯಾನ್ ಓರಲ್ ಟ್ಯಾಬ್ಲೆಟ್ಸ್. ಓಕೆ, ಫಸ್ಟು ಓರಲ್ ಟ್ಯಾಬ್ಲೆಟ್ಸ್ ಅಪ್ಪ, ಅದಾದಮೇಲೆ ವೆಜೈನಲ್ ಟ್ಯಾಬ್ಲೆಟ್ಸು, ಅದಾದಮೇಲೆ ಇಂಜೆಕ್ಷನ್. ಓಕೆ, ಸೊ ಗೊತ್ತಾಯ್ತು ಅಂತ ಅನ್ಕೊತೀನಿ. ಯಾವಾಗ ಮೋಸ್ಟ್ ಸಿವಿಯರ್ ಇರುತ್ತೆ ಆವಾಗ ಇಂಜೆಕ್ಷನ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಯಾವಾಗ ಕಮ್ಮಿ ಥ್ರೆಟ್ಸ್ ಇರುತ್ತೆ ಆವಾಗ ಓರಲ್ ಟ್ಯಾಬ್ಲೆಟ್ಸು ಕೊಟ್ಟು ಹೆಲ್ಪ್ ಮಾಡೋದಕ್ಕೆ ನೋಡ್ತಾರೆ. ಓಕೆ, ಸೊ ಕಂಪ್ಲೀಟಾಗಿ ನಿಮ್ಮ ಸಿಚುವೇಶನ್ನ ಮೇಲೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಆಗಿರಬಹುದು, ಇಂಜೆಕ್ಷನ್ ಆಗಿರ್ಬೋದು, ಡೋಸೇಜ್ ಆಗಿರಬಹುದು, ಡಿಪೆಂಡ್ ಆಗುತ್ತೆ. ಅದನ್ನೇ ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ. ಸೊ ಇದಿಷ್ಟು ನಾರ್ಮಲ್ ಆಗಿ ಫರ್ಟಿಲಿಟಿ ಮೆಡಿಸಿನ್ಸು ಏನು ಯೂಸ್ ಮಾಡ್ತಾರೆ ಆ ಫರ್ಟಿಲಿಟಿ ಮೆಡಿಸಿನ್ಸು. ಇದ್ರ ಬಗ್ಗೆ ಏನಾದರೂ ಕ್ವಶನ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗೆ ಗೊತ್ತಿದ್ದಷ್ಟು ಉತ್ತರ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.